ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕನ್ನಡಿಗರು ಬಹುತೇಕವಾಗಿ ಸಿಕ್ಕಿಕೊಂಡಿದ್ದವ್ರನ್ನ ಕರೆತರತಕ್ಕಂಥ ಪ್ರಯತ್ನಗಳು ಆಗ್ತಾ ಇದಾವೆ. ಒಂದಷ್ಟು ಸಾವಾಗಿರೋ ಪ್ರಕರಣ ಕೂಡ ಭಾರತೀಯ ಸಾವಾಗಿರೋದು ಬೆಳಕಿಗೆ ಬಂದಿದೆ. ಅದೇನಾದ್ರೂ ಮಾಹಿತಿ ಇದೆಯಾ? ಇಲ್ಲ, ಅಧಿಕೃತವಾಗಿ ಯಾರು ಮಾಹಿತಿಗಳನ್ನ ಕೊಟ್ಟಿಲ್ಲ. ಅವರು ಇವರು ಫೋನ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸ್ನೇಹಿತರುಗಳು ತಿಳಿಸುವಂತ ಮಾಹಿತಿಗಳಷ್ಟೇ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಯಾವುದು ಕೂಡ ಅಧಿಕೃತವಾಗಿ ಮಾಹಿತಿ ನನಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಯಾರೆಲ್ಲ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಸ್ಕೋಬೇಕು. ಭಾರತೀಯರನ್ನೆಲ್ಲರನ್ನು ಕೂಡ ಅಲ್ಲಿ ಕಷ್ಟದಲ್ಲಿರೋರನ್ನ ಕರ್ಸ್ಕೋಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಅದಕ್ಕೆ ಎಂಥ ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನು ತಿಳ್ಕೊಳ್ತೇನೆ. ಸುಮಾರು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಮಗೆ ಅಧಿಕೃತವಾಗಿ ಏನು ಗೊತ್ತಿಲ್ಲ. ಸ್ನೇಹಿತರುಗಳು ಫೋನ್ ಮಾಡೋದು, ಈಗ ನಾನು ಭೋಜೇಗೌಡರಿಗೆ ಫೋನ್ ಮಾಡಿದ್ದೆ. ಭೋಜೇಗೌಡರು ಇಲ್ಲ ಅಣ್ಣ, ಹಿಂಗಾಗ್ಬಿಟ್ಟಿದೆ, ನಮ್ಮ ಪಕ್ಕದಲ್ಲಿ ನಮ್ಮ ಸ್ವಲ್ಪ ದೂರದಲ್ಲೇ ಮಿಸೈಲ್ ಬಿದ್ದು ಬ್ಲಾಸ್ಟ್ ಆಯಿತು, ಕಷ್ಟದಲ್ಲಿದ್ದೀವಿ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬಂಕರ್ನಲ್ಲಿ ಇಟ್ಟಿದ್ರು, ಆನಂತರ ಮೇಲೆ ಕರ್ಕೊಂಡು ಬಂದರು ಅಂತ ಅವ್ರು ಮಾತಾಡಿದರು. ಹಾಗೆ ಬೇರೆ ಬೇರೆ ಸ್ನೇಹಿತರುಗಳು ಕೂಡ ಎಲ್ಲ ಇದು ಮಾಡಿದ್ದಾರೆ. ನಮ್ಮ ದುಬೈನಲ್ಲಿ ರೊನಾಲ್ಡ್ ಕೊಲಾಸೋ ಅಂತ ನಮ್ಮ ರಾಜ್ಯದವರಿದ್ದಾರೆ. ಅವರು ಭಾಳ ಜನರಿಗೆ ಫೋನ್ ನಂಬರ್ಗಳು ಕೊಟ್ಟು ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ, ಏನಾದರೂ ನಿಮಗೆ ಸಹಾಯದ ಅಗತ್ಯ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ಅವರಿಗೆ ಪ್ರಯತ್ನ ಮಾಡಿದೆ, ನನಗೆ ಕನೆಕ್ಟ್ ಆಗಲಿಲ್ಲ. ಫೋನ್ಗಳು ಸಿಗೋದು ಭಾಳ ಕಷ್ಟ ಆಗಿದೆ. ಯಾಕೆಂದರೆ ಅಲ್ಲಿ ಸ್ವಲ್ಪ ಆ ರೀತಿ ಕಾಣಿಸ್ತು ನನಗೆ. ಅವರು ಮಾತಿನಲ್ಲೇ ನನಗೆ ಅನ್ನಿಸ್ತು. ಸ್ವಲ್ಪ ನ್ಯಾಚುರಲಿ ಅವರ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ. ಅವರೇನೋ ಸೌತ್ ಆಫ್ರಿಕಾಗೋ ಎಲ್ಲ ಹೋಗಿದ್ರಂತೆ, ವಾಪಸ್ ಬರುವಾಗ ವಯಾ ದುಬೈ ಅಂತ ಆ ಥರ ಆಗಿದೆ ಅಂತ. ಮತ್ತು ಇನ್ನೂ ಸುಮಾರು ಕುಟುಂಬಗಳು ಎಲ್ಲ ಹಾಲಿಡೇಗೆ ಹೋದವರು ಅವರೆಲ್ಲರೂ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಭಾಳ ಜನ ನಮ್ಮ MLAಗಳು ಬೇರೆ ಬೇರೆಯವರು ಕೂಡ ಹೋಗಿದ್ದಾರೆ ಅಂತ ಕೇಳಿದ್ದೀನಿ. ನಾನು ಸಂಪರ್ಕ ಮಾಡೋಕ್ಕಾಗಲಿಲ್ಲ. ಸರ್, ಈ ಕಮಣಿ ಅವ್ರು ತೀರ್ಕೊಂಡ್ರಲ್ಲ ಸರ್, ಅವ್ರ ಪರವಾಗಿ ಹೋರಾಟಗಳಾಯಿತು ಒಂದಷ್ಟು ರಾಜ್ಯದಲ್ಲೂ ಕೂಡ. ಕೇಂದ್ರ ಗೃಹ ಇಲಾಖೆಯನ್ನು ಸೂಚನೆ ಕೊಟ್ಟಿದೆ, ಆ ಹೋರಾಟ ಮಾಡೋರ ಮೇಲೆ ಒಂದಷ್ಟು ಕಣ್ಣಿಡಿ ಅನ್ನುವಂಥದ್ದು. ಪ್ರಚೋದನಾತ್ಮಕ ಭಾಷಣಗಳು ಸೇರಿದಂತೆ ಅನಧಿಕೃತ ಚಟುವಟಿಕೆಗಳು ಬಂದಿದೆ. ನನಗೆ ಮಾಹಿತಿ ಇಲ್ಲ. ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಏನಾದರೂ ಬಂದಿರಬೇಕು, ಇಲ್ಲ ಗೃಹ ಇಲಾಖೆಯಿಂದ ಡೈರೆಕ್ಟಾಗಿ DGಗಳಿಗೆ ಬರೆಯೋದು, ಆ ರೀತಿ ಬರೆಯೋದಿಲ್ಲ. ಆ ಥರ ಏನಾದರೂ ಬಂದಿದ್ರೆ ನನ್ನ ಗಮನಕ್ಕೆ ತಂದೆ ತರ್ತಾರೆ. ನಮ್ಮ DG ಅವರು ನನ್ನ ಗಮನಕ್ಕೆ ತರ್ತಾರೆ. ಇಲ್ಲಿವರೆಗೂ ನನಗೆ ಅದು ಆ ರೀತಿ ಯಾವುದನ್ನು ಇಲ್ಲ. ನನ್ನ ಹತ್ರ ಯಾವುದನ್ನು ಚರ್ಚೆ ಮಾಡಿಲ್ಲ DG ಅವರು ಆ ವಿಷಯದಲ್ಲಿ. ನಾನು ಮಾಧ್ಯಮದಲ್ಲಿ ನೋಡಿದೆ, ಯಾರ್ಯಾರು ಅವರಿಗೆಲ್ಲ ಪರವಾಗಿ ಇದು ಮಾಡ್ತಾರೆ ಅಂಥವ್ರ ಮೇಲೆ ನಿಗಾ ಇಡಿ ಅಂತ ಬಂದಿದೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನನ್ನ DG ಅವರು ನನಗೆ ಮಾತನಾಡಿಲ್ಲ ಈ ವಿಷಯದಲ್ಲಿ. ನೀವೇನಾದ್ರು ಸೂಚನೆ ಕೊಟ್ಟಿದ್ದೀರಾ ಸರ್ ಈ ವಿಚಾರವಾಗಿ ಗಮನ ಇಡೋಕ್ಕೆ? ಇಲ್ಲ, ನಮಗೇನು ಆ ಥರದ್ದು ಸನ್ನಿವೇಶಗಳೇನು ನಮ್ಗೆ ಆ ಥರ ಕಂಡಿಲ್ಲ. ಅದು ಕಂಡಾಗ ನಾವು ಏನು ಆಕ್ಷನ್ ತೊಗೋಬೇಕೋ ತೊಗೊಳ್ತೀವಿ. ಬಟ್ ನಮಗೆ ಕೇಂದ್ರ ಸರ್ಕಾರದಿಂದ ಈಗ ಏನಾಗುತ್ತೆ, ಇದೆಲ್ಲ ರಾಜನೀತಿಗಳು, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಗುವಂಥ ರಾಜನೀತಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತಿಳಿಸುತ್ತೆ. ಫಾರಿನ್ ಪಾಲಿಸಿ ಏನಿರುತ್ತೆ, ಒಂದೊಂದು ಸರ್ಕಾರಕ್ಕೆ ಒಂದೊಂದು ಫಾರಿನ್ ಪಾಲಿಸಿ ಇರ್ತದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಫಾರಿನ್ ಪಾಲಿಸಿ ಅಂತ ಇತ್ತು. ಈಗ ಭಾರತೀಯ ಜನತಾ ಪಾರ್ಟಿ ಅವ್ರದ್ದೇ ಒಂದು ಫಾರಿನ್ ಪಾಲಿಸಿ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಗೇನು ತಿಳಿಸ್ತಾರೋ ರಾಜ್ಯ ಸರ್ಕಾರಗಳು ಅದನ್ನು ಪಾಲಿಸ್ತಾರೆ. ಅಲ್ಲ, ಈಗ ನಾನು ಅದನ್ನ ವಿಚಾರ ಮಾಡ್ತೀನಿ. ಯಾಕೆಂದ್ರೆ ಎಲ್ಲರಿಗೂ ಒಂದೇ ಅಲ್ಲ ಕಾನೂನು. ಅವರು ಮಾಡೋಂಗಿದ್ರೆ ಅಲ್ಲೇ ಮಾಡಬೇಕಿತ್ತು. ಪಕ್ಷ ಶಾಸಕರು ಕೂಡ ಭಾಗಿಯಾಗಿದ್ರು ಸರ್. ಅಲ್ಲ, ಯಾರಾದರೂ ಆಗಿರಲಿ, ನಾವು ಕಾನೂನುಗಳು ಮಾಡುವಾಗ ಅಥವಾ ರೂಲ್ಸ್ಗಳು ಮಾಡುವಾಗ ಎಲ್ಲರಿಗೂ ಒಂದೇ ರೂಲ್ಸನ್ನು ಮಾಡಿರ್ತೀವಿ.
ಈಗ ಅವರು ಹೋಗಿ ಅಲ್ಲಿ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಏನಾದರೂ ಕೇಸ್ ಹಾಕಿದ್ದಾರೆ ಅನ್ನೋ ವಿಚಾರಣೆ ಮಾಡ್ತೀನಿ. ಬಜೆಟ್ ಅಧಿವೇಶನ ದಿನ ಡೆಡ್ಲೈನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಗೂ ಕೂಡ ಒಂದು ಜನ ಶಾಸಕರು ಹೋಗ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಹೈಕಮಾಂಡ್ ಅವ್ರಿಗೆ ಬಿಟ್ಬಿಟ್ಟು ಸುಮ್ಮನೆ ನಾವಿರೋದು ಒಳ್ಳೆಯದು. ಈ ಮಲ್ಲಿಕಾರ್ಜುನ್ ಮುಖ್ಯ ಅವ್ರದ್ದು ಕೇಸ್ ವಾಪಸ್ ಪಡಿಬೇಕು ಅನ್ನುವಂಥ ಹೋರಾಟಗಳಾಗ್ತಾ ಇದ್ದಾವೆ ಸರ್. ನೋಡಿ, ಕೇಸು ಹೋರಾಟ ತಗೊಳ್ಳಿ ಅಂತ ಹೋರಾಟ ಮಾಡೋದು ಬೇರೆ, ಕಾನೂನಿನ ಪ್ರಕಾರ ನಾವು ಕೆಲಸ ಮಾಡೋದು ಬೇರೆ. ಈಗ ಕಾನೂನು ಪ್ರಕಾರ ಪೊಲೀಸ್ನವರು ಕೆಲಸ ಮಾಡ್ತಿದ್ದಾರೆ. ಮೀಸಲಾತಿಗೆ ಸರ್ ಜಾರಿ ಮಾಡಿಬಿಟ್ಟೆ ನೇಮಕಾತಿ ಅಧಿಸೂಚನೆ ಹೊರಡಿಸಿ ಅಂತ ದಲಿತ ಪರ ಸಂಘಟನೆಗಳು ಒತ್ತಡ ಹಾಕೋದು ಶುರು ಮಾಡಿದ್ದಾರೆ. ಶಾಸಕರು ಸಚಿವರಿಗೂ ಕೂಡ ಒಂದು ರೀತಿಯಲ್ಲಿ ಒತ್ತಡ ಬಂದಂಗೆ ಆಗ್ತಾ ಇಲ್ವಾ ಸರ್ ಸಮುದಾಯದ ಶಾಸಕರು ಸಚಿವರಿಗೆ? ಸ್ವಾಭಾವಿಕವಾಗಿ ಆಯಾಯ ಶಾಸಕರು ಆ ಸಮುದಾಯದ ಶಾಸಕರ ಮೇಲೆ ಒತ್ತಡ ತಂದೇ ತರ್ತಾರೆ. ಈಗ ಮುಖ್ಯಮಂತ್ರಿಗಳು, ಸಚಿವರುಗಳು ಮತ್ತು ಕ್ಯಾಬಿನೆಟ್ ಎಲ್ಲ ಡಿಸ್ಕಷನ್ ಮಾಡಿದೆ. ಈಗ ಫರ್ದರ್ ಏನಾದರೂ ಮಾಡಿಫಿಕೇಶನ್ ಇದ್ರೆ ಮತ್ತೆ ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗುತ್ತೆ. ಗಂಭೀರ ಆರೋಪ ಬಂದಿದೆ ಸರ್. ಡಿಕೆಶಿ ಬಣದವರ ಶಾಸಕರು ಸಭೆ ಮಾಡಿದ್ದಾರೆ, ಅದ್ರ ಮೇಲೆ ಗೂಢಚಾರಿಕೆಯನ್ನ ಮಾಡ್ತಾ ಇದ್ದಾರೆ, ಇಂಟೆಲಿಜೆನ್ಸ್ ಮಾಹಿತಿ ತರಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಕುಮಾರಸ್ವಾಮಿ ಅವರು ಆರೋಪ ಟ್ವೀಟ್ ಮಾಡಿದ್ದಾರೆ ಸರ್. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ತಗೊಳ್ತಾ ಇದ್ದಾರೆ, ಕಣ್ಗಾವಲಿಟ್ಟವರ ಸಿಎಂ ಶಾಸಕರ ಚಲನ ಸರ್ಕಾರ ನಡೆಸೋರು ನಾವು, ನಮಗೆ ಹೆಚ್ಚು ಮಾಹಿತಿ ಇರುತ್ತೆ ವಿನಃ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಅವ್ರಿಗೆ ಯಾರು ಹೇಳಿದ್ದಾರೆ? ಗೂಢಚರ್ಯರು, ಇಂಟೆಲಿಜೆನ್ಸ್ನವರು ಅವರಿಗೆ ಹೇಳಿದ್ದಾರೆ. ನಾವು ಸರ್ಕಾರ ನಡೆಸೋರು, ನಮಗೆ ಅನೇಕ ವಿಷಯಗಳು ಗೊತ್ತಿರುತ್ತೆ. ಯಾವುದೂ ಸಹ ಅಂಥ ಬೆಳವಣಿಗೆಗಳು ಯಾವುದೂ ಇಲ್ಲ. ಯಾರ ಫೋನನ್ನು ಯಾರು ಟ್ಯಾಪ್ ಮಾಡೋದು ಅಧಿಕೃತವಾಗಿ ನಮಗಂತೂ ಯಾವುದೂ ಗಮನದಲ್ಲಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅಂಥದ್ದು ವಿಚಾರಗಳು ಯಾವುದೂ ಕೂಡ ಗಮನದಲ್ಲಿ ಇಲ್ಲ. ನನ್ನ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಒಂದು ವಿಂಗೇ ಇದೆ. ಅವರು ಏನು ನಡೀತಾ ಇದೆ ಅನ್ನೋದನ್ನ ಪ್ರತಿ ದಿವಸ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ. ಆದರೆ ಫೋನ್ ಟ್ಯಾಪ್ ಮಾಡಿ ಅವ್ರು ಎಲ್ಲೋದ್ರು ಇಲ್ಲೆಲ್ಲೋದ್ರು, ಅವ್ರು ಯಾರ ಹತ್ರ ಮಾತಾಡಿದ್ರು, ಅಂಥದ್ದೆಲ್ಲ ನಡೆಯುವಂಥ ಅಗತ್ಯನೂ ಇಲ್ಲ, ನಡೀತಾನೂ ಇಲ್ಲ. ಪಕ್ಷದವರ ಮಾಹಿತಿ ಗೂಢಚಾರಿಕೆ ಅಲ್ಲಲ್ಲ, ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅಂದರೆ ಯಾವುದು ಮಾಹಿತಿ ಬೇಕು ಅನ್ನೋದನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾಕೆ ಮತ್ತೆ ಹಿಂದಿಂದ ಎಲ್ಲ ಸಚಿವರು, ಎಲ್ಲ ಮುಖ್ಯಮಂತ್ರಿಗಳಿರುವಾಗಲಿಂದನೂ ಅದೊಂದು ವಿಂಗ್ ಇಟ್ಟಿದ್ದಾರೆ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅಂತ. ಪಕ್ಷದವರು ಏನ್ ಮಾಡ್ತಾರೆ ಅನ್ನೋದು ಕೂಡ ಮಾಹಿತಿ ಯಾವುದು ಮಾಡ್ತಾರೆ ಅಂತ ಅದು ಮುಖ್ಯಮಂತ್ರಿಗಳ ವಿವೇಚನೆಯಲ್ಲಿ ಇದೆ. ಅದು ಚರ್ಚೆ ಆಗ್ತಿದೆ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.